ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಕೇಸು ವಜಾ ಆಗಲಿಕ್ಕೆ ಅಂದರೆ ದಾವೆ ವಜಾ ಆಗಲಿಕ್ಕೆ ಕಾರಣ ಏನು ಅನ್ನೋದನ್ನು ಹೇಳಿದ್ದೆ. ಬಟ್ ಈ ವಿಡಿಯೋದಲ್ಲಿ ದಾವೆ ವಜಾ ಆದ ಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಷನ್ ಬರುತ್ತೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇದೆ, ಕಾಲ್ ಮಾಡಿ. ಲೀಗಲ್ ಅಡ್ವೈಸ್ಗೆ ಕನ್ಸಲ್ಟೇಷನ್ ಫೀಸ್ ಕೂಡ ಇರುತ್ತೆ, ಪೇ ಮಾಡಿ ಅಡ್ವೈಸನ್ನು ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ದಾವೆ ವಜಾ ಆಗೋದಕ್ಕೆ ಏನೆಲ್ಲ ಕಾರಣಗಳನ್ನು ಕನ್ಸಿಡರ್ ಮಾಡಲಾಗುತ್ತೆ, ನಾವು ಮಾಡುವಂತಹ ತಪ್ಪುಗಳು ಏನು, ದಾವೆ ವಜಾ ಯಾವ್ಯಾವ ರೀತಿಯಲ್ಲಿ ಆಗುತ್ತೆ ಎಲ್ಲವನ್ನ ಕೂಡ ಹೇಳಿದ್ದೀನಿ. ತುಂಬ ಜನ ದಾವೆ ವಜಾ ಆದ ತಕ್ಷಣ ತುಂಬಾ ಬೇಜಾರು ಮಾಡಿಕೊಂಡು ಕೈ ಚೆಲ್ಲಿ ಕುಳಿತು ಬಿಡ್ತಾರೆ. ದಾವೆ ಯಾವುದೋ ಒಂದು ಕಾರಣಕ್ಕೆ ವಜಾ ಆಗುತ್ತೆ. ನೀವು ಯಾವುದೋ ಒಂದು ಕಾರಣಕ್ಕೆ ದಾವೆಯನ್ನು ಹಾಕಿರ್ತೀರ. ನಿಮಗೆ ಭಾಗ ಬರಬೇಕು ಅಂಥೇಳಿ ಪಾರ್ಟಿಷನ್ ಸೂಟನ್ನು ಹಾಕಿರ್ತೀರ, ಅಥವಾ ಅಗ್ರಿಮೆಂಟ್ ವಿಷಯಕ್ಕೆ ಹಾಕಿರ್ತೀರ. ನಿಮ್ಮ ಜಾಗ ಒತ್ತುವರಿ ಆಗಿದ್ದರೆ ಇಂಜಂಕ್ಷನ್ ಸೂಟನ್ನು ಹಾಕಿರ್ತೀರ. ನಿಮ್ಮದೇ ಆಸ್ತಿ ಅಂಥೇಳಿ ಡಿಕ್ಲೇರ್ ಮಾಡಿಕೊಡಿ ಅಂಥೇಳಿ ಡಿಕ್ಲರೇಷನ್ ಸೂಟನ್ನು ಹಾಕಿರ್ತೀರ. ಹಣವನ್ನು ಕಳೆದುಕೊಂಡು ಅದನ್ನು ಪಡಿಲಿಕ್ಕಾಗಿ ಮನಿ ರಿಕವರಿ ಸೂಟನ್ನು ಹಾಕಿರ್ತೀರ, ಅಥವಾ ಯಾವುದೇ ರೀತಿ ಪಿಟಿಷನ್ ಕೂಡ ಫೈಲ್ ಮಾಡಿರ್ತೀರ. ಅಂದರೆ ಡಿವೋರ್ಸ್ ಆಗಿರ್ಬೋದು, ಡಿವೋರ್ಸ್ ಪಿಟಿಷನ್ ಹಾಕಿರ್ತೀರ, ಚೈಲ್ಡ್ ಕಸ್ಟಡಿ, ಹೀಗೆ ಫ್ಯಾಮಿಲಿ ಕೋರ್ಟ್ನಲ್ಲಿ ಕೂಡ ಅರ್ಜಿಯನ್ನು ಹಾಕಿರ್ತೀರ. ಯಾವುದೇ ದಾವಾ ಅಥವಾ ಅರ್ಜಿಯನ್ನು ಹಾಕಿದಾಗ ಒಂದಿಷ್ಟು ತಪ್ಪುಗಳನ್ನು ಮಾಡಿರ್ತೀರ. ಅದೇನು ತಪ್ಪು ಅನ್ನೋದನ್ನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಆದರೆ ಶಾರ್ಟ್ ಆಗಿ ಹೇಳಬೇಕು ಅಂದರೆ ಸರಿಯಾಗಿ ಕೋರ್ಟ್ ಫೀಯನ್ನು ಕಟ್ಟದೇ ಇರೋದು, ಅಂದರೆ ವ್ಯಾಲ್ಯೂಯೇಷನ್ ಸ್ಲಿಪ್ ಹಾಕದೇ ಇರೋದು, ಮೇನ್ ದಾಖಲೆಗಳನ್ನು ಸರಿಯಾಗಿ ಹಾಕಿರಲ್ಲ. ಇವೆಲ್ಲವನ್ನು ಕೇಸ್ ಹಾಕಿದ ಪ್ರಾರಂಭದಲ್ಲೇ ತಿಳಿದು ಸರಿಪಡಿಸ್ಕೊಳ್ಬೋದು. ಸರಿಪಡಿಸ್ಕೊಳ್ಳದೆ ಇದ್ದಾಗ ಮಾತ್ರ ಡಿಸ್ಮಿಸ್ ಆಗುತ್ತೆ. ಕೇಸನ್ನು ವಜಾ ಮಾಡಲಿಕ್ಕೆ ಕಾರಣ ನೀಡಿನೇ ಡಿಸ್ಮಿಸ್ ಮಾಡಿರ್ತಾರೆ. ಜಜ್ಮೆಂಟ್ನಲ್ಲಿ ಎರಡೂ ಪಾರ್ಟಿಗಳ ಮಧ್ಯೆ ಏನೆಲ್ಲ ವಿಚಾರಗಳು ಬಂತು, ದಾಖಲೆಗಳನ್ನು ಏನೇನು ಹಾಕಿದ್ದಾರೆ, ಎರಡೂ ಪಾರ್ಟಿಗಳು ವಿಚಾರಣೆ ಸಮಯದಲ್ಲಿ ಏನು ಹೇಳಿದ್ದಾರೆ, ಪಾರ್ಟಿ ಸವಾಲ್ನಲ್ಲಿ ಏನು ಹೇಳಿದ್ದಾರೆ, ಸಾಕ್ಷಿದಾರರು ಏನು ಹೇಳಿದ್ದಾರೆ, ವಾದಿ ಪರ ವಕೀಲರು ಯಾವ ರೀತಿ ವಾದ ಮಾಡಿದ್ದಾರೆ, ಏನೇನು ಪಾಯಿಂಟ್ಗಳನ್ನು ಕಾಣಿಸಿದ್ದಾರೆ, ಪ್ರತಿವಾದಿ ಪರ ವಕೀಲರು ಏನು ಹೇಳಿದ್ದಾರೆ, ಎಲ್ಲವನ್ನು ಕೂಡ ಜಜ್ಮೆಂಟ್ನಲ್ಲಿ ಹಾಕಿರ್ತಾರೆ. ಏನು ಪ್ರೂವ್ ಮಾಡಬೇಕು ಅನ್ನುವಂತಹ ವಿವಾದ ಅಂಶವನ್ನು ಹಾಕಿರ್ತಾರೆ. ಅದನ್ನು ಯಾವ ರೀತಿ ಪ್ರೂವ್ ಮಾಡ್ತಾರೆ ಅಂದರೆ ವಿವಾದ ಅಂಶವನ್ನು ರಚಿಸಿರ್ತಾರಲ್ಲ, ಅದಕ್ಕೆ ನಿಮ್ಮ ವಾದ ಏನು, ಸಾಕ್ಷಿ, ದಾಖಲೆ, ಆಧಾರ ಎಲ್ಲವನ್ನ ಯಾವ ರೀತಿಯಾಗಿ ನೀವು ಒದಗಿಸಿಕೊಟ್ಟಿರ್ತೀರಾ ಅನ್ನೋದ್ರ ಮೇಲೆ ತೀರ್ಮಾನಿಸಿರ್ತಾರೆ. ಆರ್ಡರ್ 17 ರೂಲ್ 3 CPC ಕೆಳಗೆ ವಜಾ ಆಗಿದ್ದರೆ ನಿಮ್ಮ ದಾವಾ ವಜಾ ಆಗಲಿಕ್ಕೆ ಕಾರಣ ಏನು ಅನ್ನೋದನ್ನು ಕರೆಕ್ಟಾಗಿ ಓದಿ ತಿಳ್ಕೋಬೇಕು. ಈಗ ಜಜ್ಮೆಂಟಲ್ಲಿ ಏನಿದೆ ಅನ್ನೋದು ನಿಮಗೆ ಅರ್ಥ ಆಗಿಲ್ಲ ಅಂದರೆ ನಿಮ್ಮ ವಕೀಲರ ಹತ್ರ ಕೇಳಿ ತಿಳ್ಕೋಬೇಕಾಗತ್ತೆ. ಅಷ್ಟು ಮಾತ್ರ ಅಲ್ಲದೆ ಸೆಕೆಂಡ್ ಒಪಿನಿಯನನ್ನು ಕೂಡ ಪಡ್ಕೋಬೇಕು. ಅದೇ ಜಜ್ಮೆಂಟ್ ಕಾಪಿಯನ್ನು ನಿಮ್ಮ ಪರಿಚಯದ ವಕೀಲರ ಹತ್ರನೋ ಅಥವಾ ಬೇರೆ ವಕೀಲರಿಗೆ ತೋರಿಸಿ ಏನು ತಪ್ಪಾಗಿದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ನಿಮ್ಮ ದಾವೆ ಡಿಸ್ಮಿಸ್ ಆಗಲಿಕ್ಕೆ ಯಾವ ಕಾರಣ ಇದೆ, ನಿಮ್ಮ ಕಡೆಯಿಂದ ತಪ್ಪಾಗಿದೆಯಾ, ಅಥವಾ ನೀವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸನ್ನು ವಕೀಲರಿಗೆ ಕೊಟ್ಟಿರ್ತೀರಾ ಬಟ್ ಅದು ಕೋರ್ಟ್ಗೆ ಹೋಗಿರಲ್ಲ, ಯಾಕೆ ಆ ದಾಖಲೆ ಹಾಕಿಲ್ಲ ಅನ್ನೋದನ್ನು ತಿಳ್ಕೋಬೇಕಾಗತ್ತೆ. ಆ ದಾಖಲೆ ಮುಖ್ಯವಾದ ದಾಖಲೆ ಆಗಿದ್ದು ಕೇಸ್ ಅದರ ಮೇಲೆ ನಿಂತಿದೆ ಅನ್ನುವಂಥದ್ದು ಇದ್ದಾಗಲೂ ಕೂಡ ದಾಖಲೆಯನ್ನು ನಿಮ್ಮ ವಕೀಲರು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಿದ್ರೆ ಅನುಮಾನಾಸ್ಪದವಾಗಿ ಇರುತ್ತೆ. ಸೊ ಅದಕ್ಕಾಗಿ ನೀವು ಆ ಜಜ್ಮೆಂಟ್ ಕಾಪಿಯನ್ನು ಇಟ್ಕೊಂಡು ಆ ಜಜ್ಮೆಂಟ್ ವಿಚಾರಕ್ಕೋಸ್ಕರ ನೀವು ಸೆಕೆಂಡ್ ಒಪಿನಿಯನನ್ನು ತಗೊಳ್ಳೋದ್ರಿಂದ ತಪ್ಪುಗಳು ಏನಾಗಿದೆ ಅನ್ನೋದನ್ನು ಕಂಡುಕೊಳ್ಬಹುದು. ಈಗ ನಿಮ್ಮ ದಾವೆಯಲ್ಲಿ ಏನು ತಪ್ಪುಗಳೇ ಆಗಿರಲ್ಲ, ಆದರೆ ಜಡ್ಜ್ ಕಡೆಯಿಂದ ಏನೋ ಒಂದು ಪರಿಗಣಿಸಿರಲ್ಲ ಅಂತಲೂ ಆಗಿರ್ಬೋದು. ಒಟ್ಟಿನಲ್ಲಿ ಯಾವ ಕಾರಣಕ್ಕೆ ದಾವೆ ವಜಾ ಆಗಿದೆ ಅಂತ ನೋಡಿಕೊಂಡು ನೆಕ್ಸ್ಟ್ ನಿಮ್ಮ ದಾವೆಯಲ್ಲಿ ಯಾವುದನ್ನು ಪರಿಗಣಿಸಿಲ್ಲ, ಏನು ತಪ್ಪುಗಳಾಗಿದೆ ಅದೆಲ್ಲದರ ಮೇಲೆ ಕೆಳಗಿನ ಕೋರ್ಟ್ನ ಆದೇಶವನ್ನು ನೀವು ಪ್ರಶ್ನೆ ಮಾಡಬಹುದು. ಅಂದರೆ ರೆಗ್ಯುಲರ್ ಫಸ್ಟ್ ಅಪೀಲನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಆರ್ಡರ್ 41 ರೂಲ್ 27 ಕೆಳಗೆ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಕೆಳಗಿನ ಕೋರ್ಟ್ನಲ್ಲಿ ಏನು ತೊಂದರೆ ಆಗಿದೆ ಅನ್ನೋದನ್ನು, ಅಥವಾ ಆ ಟೈಮ್ನಲ್ಲಿ ದಾಖಲೆ ಸಿಗದೆ ಇರೋದನ್ನು ಅಥವಾ ಸಾಕ್ಷಿದಾರರು ಬರದೇ ಇರೋದನ್ನು ಕಾರಣ ಸಮೇತ ನೀಡಿ ನನಗೆ ಮತ್ತೊಂದು ಅವಕಾಶವನ್ನು ಕೊಡಿ ಅಂಥೇಳಿ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಬೇಕಾಗುತ್ತೆ. ಕೋರ್ಟ್ ನೀವು ನೀಡಿರುವಂತಹ ಕಾರಣಗಳನ್ನು ನೋಡಿ ಅನುಮತಿಯನ್ನು ನೀಡಬಹುದು. ಅದೇ ಹೈಕೋರ್ಟ್ನಲ್ಲಿ ನೀವು ಅಪೀಲ್ ಹಾಕಿದಾಗ ಅಂದರೆ ಮೇಲ್ಮನವಿಯನ್ನು ಸಲ್ಲಿಸಿದಾಗ ಅಲ್ಲಿ ಡಾಕ್ಯುಮೆಂಟ್ಸನ್ನು ಮಾರ್ಕ್ ಮಾಡೋದಾಗಲಿ ಅಥವಾ ಸಾಕ್ಷಿ ವಿಚಾರಣೆ ಆಗಿರಲಿ ಅದನ್ನು ಹೈಕೋರ್ಟ್ನಲ್ಲಿ ಮಾಡಲ್ಲ, ಕೆಳಗಿನ ಕೋರ್ಟ್ಗೆ ಕಳುಹಿಸಿಕೊಡುತ್ತೆ. ಅಲ್ಲಿ ಮತ್ತೊಂದು ಅವಕಾಶವನ್ನು ಕೂಡ ನಿಮಗೆ ಕೊಡಬಹುದು. ಹೈಕೋರ್ಟ್ಗಿಂತ ಕೆಳಗಿನ ಕೋರ್ಟ್ನಲ್ಲಿ ಅಪೀಲ್ ಹಾಕಿದರೆ ಅಲ್ಲಿ ನಿಮಗೆ ವಿಚಾರಣೆ ಆಗಿರ್ಬೋದು ಅಥವಾ ಕ್ರಾಸ್ ಎಕ್ಸಾಮಿನೇಷನ್, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಿರ್ಬೋದು,
ಇರ್ಬೋದು, ಎಲ್ಲನೂ ಕೂಡ ನಡೆಯುತ್ತೆ. ಹೈಕೋರ್ಟ್ನಲ್ಲಿ ಅಡ್ವೊಕೇಟ್ಸ್ ಮತ್ತು ಜಡ್ಜ್ ಮುಂದೆ ಮಾತ್ರ ಕೇಸ್ ನಡೆಯುತ್ತೆ. ವಕೀಲರೇ ಹೈಕೋರ್ಟ್ನಲ್ಲಿ ವಾದ ಮಾಡಿ ಕೇಸನ್ನು ಗೆಲ್ಲುವಂಥದ್ದು ಇರುತ್ತೆ. ನೀವು ಗೆಲ್ಲುವಂತಹ ಕೇಸು ಡಿಸ್ಮಿಸ್ ಆಗೋಯ್ತಲ್ಲ ಅಂತ ಬೇಜಾರು ಮಾಡಿಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಮುಂದೆ ಏನು ಅವಕಾಶನೇ ಇಲ್ಲ ಅಂತ ಕೈ ಚೆಲ್ಲಿ ಕುಳಿತುಕೊಳ್ಬೇಡಿ. ಯಾವ ಕೋರ್ಟ್ನಲ್ಲಿ ದಾವೆ ವಜಾ ಆಗಿರುತ್ತೋ ನೆಕ್ಸ್ಟ್ ಆ ಕೋರ್ಟ್ನ ಮೇಲಿನ ನ್ಯಾಯಾಲಯದಲ್ಲಿ ಅಪೀಲನ್ನು ಅಂದರೆ ಮೇಲ್ಮನವಿಯನ್ನು ಸಲ್ಲಿಸಿ ಕೇಸನ್ನು ಗೆಲ್ಲುವಂತಹ ಅವಕಾಶ ಇದ್ದೇ ಇರುತ್ತೆ. ಗೆಲ್ಲೋಕ್ಕೆ ಆಗದೇ ಇರುವಂತಹ ಕೇಸು ಅಥವಾ ಎಲ್ಲೇ ಹೋದರೂ ಕೂಡ ಡಿಸ್ಮಿಸ್ ಆಗೇ ಆಗುತ್ತೆ ಅನ್ನೋ ಕೇಸ್ಗಳಲ್ಲಿ ನೀವು ಎಷ್ಟು ಹೋರಾಟ ಮಾಡಿದರೂ ಕೂಡ ಯೂಸ್ ಇರೋದಿಲ್ಲ. ಈಗ ನಿಮ್ಮ ದಾವೆ ಡಿಸ್ಮಿಸ್ಡ್ ಫಾರ್ ಡಿಫಾಲ್ಟ್ ಅಂತ ಆಗಿದ್ರೆ, ಅಂದರೆ ದಾವೆಯನ್ನು ಮುಂದುವರಿಸ್ತಾ ಇಲ್ಲ ಅಥವಾ ಹಾಜರಾಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ದಾವೆ ವಜಾ ಆಗಿದ್ರೆ, ಆರ್ಡರ್ 9 ರೂಲ್ 8 CPCಯ ಕೆಳಗೆ ಡಿಸ್ಮಿಸ್ ಮಾಡಿದರೆ, ಆಗ ವಾದಿಗೆ ಇರುವಂತಹ ಆಪ್ಷನ್ ಅಂದರೆ ಅದರ ರೀಸ್ಟೋರೇಷನ್ಗೆ ಅಂದರೆ ದಾವೆಯ ಮರುಸ್ಥಾಪನೆಗೆ ಅರ್ಜಿಯನ್ನು ಹಾಕಬೇಕು. ಆರ್ಡರ್ 9 ರೂಲ್ 9 CPCಯ ಕೆಳಗೆ 30 ದಿನಗಳ ಒಳಗೆ ಅರ್ಜಿಯನ್ನು ಅದೇ ಕೋರ್ಟ್ಗೆ ಹಾಕಬಹುದು. ಆಗ ದಾವೆಯ ವಿಚಾರಣೆಗೆ ಹಾಜರಾಗದೇ ಇರೋದಕ್ಕೆ ವ್ಯಾಲಿಡ್ ರೀಸನನ್ನು ಕೊಟ್ಟು ಹಾಕಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಹಳೆ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೀನಿ, ಆದರೂ ಕೂಡ ಶಾರ್ಟ್ ಆಗಿ ಮತ್ತೊಮ್ಮೆ ಹೇಳಿದೆ. ಸೊ ನೋಡಿದ್ರಲ್ಲ, ದಾವೆ ವಜಾ ಆದಮೇಲೆ ನಿಮ್ಮ ದಾವೆ ವಜಾ ಆಗಲು ಕಾರಣ ಏನು ಅನ್ನೋದನ್ನು ತಿಳಿದುಕೊಂಡು ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದೇ ಇರುತ್ತೆ. ಮರುಸ್ಥಾಪನೆಗೆ ಕೂಡ ಅವಕಾಶ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.